ಇದೆಲ್ಲ ಹಾಕಿ ಹಾಕಿ ಪವರ್ಫುಲ್ ಆಗಿದೆ. ಈ ಕಡೆ ಚೆನ್ನಾಗಿದೆ. ಈ ಥರ ಇದ್ರೆ ನೀವೇನಾದ್ರೂ ಆಧ್ಯಾತ್ಮಿಕ ಸಾಧನೆಗಳೇನಾದ್ರೂ ಮಾಡ್ತಿದ್ದೀರಾ? ಮಾಡ್ತಾ ಇದ್ದೀವಿ. ಯಾವ್ದು ಏನು ಮಾಡ್ತಾ ಇದ್ದೀರಪ್ಪ? ಏನು ಅಂದರೆ ಲೋಕ ಕಲ್ಯಾಣಕ್ಕೋಸ್ಕರ ನನ್ನಲ್ಲಿರೋ ಅಂಥದ್ದು ಬೇರೆ ನಿಮ್ಮಂಥ ಸ್ವಾಮಿಗಳ ಹತ್ರ ತಿಳ್ಕೊಂಡಿರೋವಂಥದ್ದು ಜನಗಳಿಗೆ ತಿಳಿಸ್ಬೇಕು ಅನ್ನೋದು ನನ್ನ ಆಸೆ. ಇದಿದೆ ಇಟ್ಕೆ ರೌಂಡ್ ಮಾರ್ಕ್ ಇದೆ ಅಲ್ಲಿ 3 ಪ್ರದಕ್ಷಿಣೆ ಹಾಕೊಂಡು 3 ಪ್ರದಕ್ಷಿಣೆ. ನಮಸ್ತೆ ದೊಡ್ಡಬಳ್ಳಾಪುರದ ಜನರೇ, ನಾನಿವತ್ತು ಆಳಹಳ್ಳಿಯಲ್ಲಿ ಬಿಲ್ವವನದಲ್ಲಿದ್ದೀನಿ. ನೋಡ್ರಿ, ಇದು ಶ್ರೀಚಕ್ರ ಮತ್ತು ಎಷ್ಟೊಂದು ಬಿಲ್ವ ಪತ್ರೆಗಳ ಒಂದು ಬಿಲ್ವವನ ಅಂತಲೇ ಇದು ಪ್ರಸಿದ್ಧಿಯಾಗಿದೆ. ಏನು ಅಂದರೆ ನಾವು ಶ್ರೀರಾಮ ಜಪ ಮಾಡಬೇಕು ಅಂತ. ಶ್ರೀರಾಮ ಸ್ಮರಣೆ ಒಳಗೆ ತುಂಬ ಶಕ್ತಿ ಇದೆ ಸ್ನೇಹಿತರೆ. ಮಕ್ಕಳೇ, ನಾನೆಲ್ಲ ಸಿಕ್ಕಿದ್ರೆ ನಮಸ್ತೆ ದೊಡ್ಡಬಳ್ಳಾಪುರದ ಜನರೇ ಅಂದ್ಬಿಟ್ಟು ನಂದು ಶ್ರೀರಾಮದ್ದು ಆಮೇಲೆ ರಾಘವೇಂದ್ರ ಸ್ವಾಮಿದು ಅದೆಲ್ಲ ನಿಲ್ಲಿಸಿ ಕೇಳ್ತೀರಾ. ನಾವು ಚಿಕ್ಕ ವಯಸ್ಸಿನಲ್ಲಿ 1 ಕೋಟಿ ಸತಿ ಶ್ರೀರಾಮ ಶ್ರೀರಾಮ ಅಂತ ಬರಿತಿದ್ವಿ. ಇವತ್ತು ನಮ್ಮನ್ನು ಆ ಶ್ರೀರಾಮ ನಾಮ ಬರೆಯೋದ್ರಿಂದ ತುಂಬ ದೇವರು ನಮಗೆಲ್ಲ ಥರನೂ ನಮಗೆ ಒಂದು ಎಲ್ಲ ಯೋಗನೂ ಕೊಟ್ಟಿದ್ದಾರೆ. ಆದ್ದರಿಂದ ಮಕ್ಕಳೇ, ನೀವು ಕೂಡ ಮನೆಯಲ್ಲಿ ಕೂತ್ಕೊಂಡು ಶ್ರೀರಾಮ ನಾಮ ಬರೀರಿ ಅಂತ. ಶ್ರೀರಾಮ ಶ್ರೀರಾಮ ಅಂತೀರಲ್ಲ, ಅದ್ರ ಚಮತ್ಕಾರಗಳು ಏನು ಅಂತ ಬೇರೆಯವ್ರು ಕೇಳ್ತೀರಾ, ಇಲ್ಲ ನೀವುಗಳು ಕೇಳ್ತೀರಾ. ಏನು ಅಂದರೆ, ಮತ್ತು ಹಸು ಹುಲ್ಲು ತಿಂದು ಅಮೃತ ಕೊಡುತ್ತೆ, ಹಾಲು ಕೊಡುತ್ತೆ, ಅದು ಶ್ರೀರಾಮರ ಚಮತ್ಕಾರ ತಾನೆ. ಮತ್ತು ಈ ಚಿಕ್ಕ ಮಗು ಅದು ಓಡಾಡುತ್ತೆ, ಯುವಕರಾಗ್ತಾರೆ, ಮುದುಕರಾಗ್ತಾರೆ. ಒಂದು ಚಿಕ್ಕ ಮಗು ಯುವಕರಾಗೋದು, ಮುದುಕರಾಗೋದು, ಅದು ಶ್ರೀರಾಮರ ಚಮತ್ಕಾರ ತಾನೆ. ಈ ಥರ ಹಲವು ಚಮತ್ಕಾರಗಳಿದೆ. ಆದ್ದರಿಂದ ನೀವು ಕೂಡ ಮಕ್ಕಳೇ ಶ್ರೀರಾಮ ನಾಮ ಬರೀರಿ, 1 ಕೋಟಿ ಸತಿ ಶ್ರೀರಾಮ ನಾಮ ಬರೀರಿ ಅಂತ. ನೋಡ್ರಿ, ಈ ಬಿಲ್ವವನ ಇಲ್ಲಿ ಬರೋದ್ರಿಂದ ನಮಗೆ ಆರೋಗ್ಯ ವೃದ್ಧಿ ಆಗುತ್ತೆ, ನಮಗೆ ಉಸಿರಾಟ ಚೆನ್ನಾಗಾಗುತ್ತೆ. ಉಸಿರಾಟ ಚೆನ್ನಾಗಾಗೋದ್ರಿಂದ ಗುರುಗಳು ಹೇಳ್ದಂಗೆ ನಮ್ಗೆ ಅಲ್ಸರ್ ಬರಲ್ಲ, ತಿರ್ಗಿ ನಮಗೆ ನಾನಾ ಕಾಯಿಲೆಗಳು ಬರಲ್ಲ. ಆದ್ದರಿಂದ ನೀವು ನೋಡ್ರಿ, 1 ರೂಪಾಯಿ ಏನು ಫೀಸ್ ಕೊಡೋಂಗಿಲ್ಲ ರೀ. ಬಂದು ನೀವು ಶಿವನ ಧ್ಯಾನ ಮಾಡ್ಕೊಂಡು ಹೋಗ್ಬೋದು. ಇಲ್ಲಿ ಬಂದು ತುಂಬ ಚೆನ್ನಾಗಿದೆ. ನೋಡಿಸಿ ಶ್ರೀಚಕ್ರ ಎಷ್ಟು ಚೆನ್ನಾಗಿದೆ ಅಂದ್ಬಿಟ್ಟು. ತಿರ್ಗಿ ಇಲ್ಲೊಂದು ಪ್ರಯೋಗ ಕೂಡ ನಡೆಸ್ತಾರೆ. ಏನು ಅಂದರೆ, ನಿಮ್ಮಲ್ಲಿ ಎಷ್ಟು ಪಾಸಿಟಿವ್ ಎನರ್ಜಿ ಇದೆ, ಎಷ್ಟು ನೆಗೆಟಿವ್ ಎನರ್ಜಿ ಇದೆ ಅಂದ್ಬಿಟ್ಟು ಗುರುಗಳು ಅದೊಂದು ವಿಡಿಯೋ ಹಾಕಿರ್ತೀನಿ, ನಾನು ಕೂಡ ನೋಡಿಸ್ಕೊಂಡೆ. ತುಂಬ ಪಾಸಿಟಿವ್ ಎನರ್ಜಿ ಇದೆ ಅಂತ ಹೇಳಿದ್ರು. ನಮ್ಮ ಉಸಿರಿನಲ್ಲಿ ನಾವೆಷ್ಟೋ ವಿಚಾರಗಳನ್ನ ರೂಪಗಳನ್ನ ತಗೊಂಡು ಜಡಿಸ್ತಾ ಇರ್ತೀವಿ. ಇದರಲ್ಲಿ ಅದು ಏನೂ ಮಾಡಬೇಡ, ಏನೂ ಮಾಡ್ದಿರ ಅದ್ರ ಪಾಡಿಗೆ ಅದ್ರ ಜೊತೆ ನೀನು ಸಂಯಮಿ ಆಗಿರು. ಯಾವ್ದ್ರ ಜೊತೆ? ಊಪಿರಿ ಅಂತಾರೆ, ಅಥವಾ ಉಸಿರಾಟ ಅಂತಾರೆ. ಅದ್ರ ಜೊತೆ ಇದನ್ನೆಲ್ಲ ತಗೊಳ್ಬಾರ್ದು. ಯಾವುದು? ಒಂದು ದೃಶ್ಯ ಮಾಧ್ಯಮ ನೋಡಿದೆ, ಆ ಮಾಧ್ಯಮ ತಗೊಂಡೋಗೋದು. ಇಲ್ಲಿ ಕಿವಿಯಿಂದ ಯಾವುದೋ ಒಂದು ವಿಚಾರ ಕೇಳಿಸ್ಕೊಂತೀವಿ, ಈ ವಿಚಾರ ತಗೊಂಡೋಗೋದು. ನಾವೇನೋ ಮಾತಾಡ್ತೀವಿ, ಅದನ್ನ ತಗೊಂಡೋಗೋದು. ಪಕ್ಕದಲ್ಲಿ ಏನೋ ಗಮ್ಲು ಏನೋ ಮಾಡ್ತಾ ಇರ್ತಾರೆ, ಅಥವಾ ಚೆನ್ನಾಗಿದೆಯೋ ಚೆನ್ನಾಗಿಲ್ವೋ, ಅದು ವಿಶೇಷವಾದ ಗಮ್ಲು ಏನ್ ಹೇಳ್ತಾರೆ, ಗಮ್ಲು ಸ್ಮೆಲ್, ವಾಸನ ಸ್ಮೆಲ್, ಇದನ್ನ ತಗೊಂಡು ಇದನ್ನೆಲ್ಲ ಒಂದು ಪ್ರಾಣಕ್ಕೆ ಕಲಿಸ್ಬಿಟ್ಟು ಚಿದ್ದೆ ಮಾಡ್ಕೊಂಡು ಕುತ್ಕೊಂಡ್ರೆ ಅದು ಧ್ಯಾನ ಆಗಲ್ಲ, ಅವೆಲ್ಲ ಏನಾಗಲ್ಲ. ನೀನು ವಿಷ್ಣು ಸಹಸ್ರನಾಮ ಮಾಡು, ಲಲಿತಾ ಸಹಸ್ರನಾಮ ಮಾಡು, ಹಂಗಲ್ಲ. ಅದು ಹೆಂಗಿರ್ಬೇಕಂದ್ರೆ ಪ್ರಶಾಂತ ಚಿತ್ತವಾಗಿರ್ಬೇಕು, ಬಹಳ ಪ್ರಶಾಂತವಾಗಿರ್ಬೇಕು, ಅದು ಧ್ಯಾನ. ಏನಂದ್ರೆ, ಇದನ್ನ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ, ನಮ್ಮ ಮನ್ಸನ್ನ ನಾವು ಕಂಟ್ರೋಲ್ ಆಗಿ ಇಟ್ಕೋಬೇಕು ಅಂತ. ಹೌದು. ಗಾಳಿಗಿಂತ ಅತಿ ವೇಗ ಅಂದ್ರೆ ಇದು ಮನ್ಸು. ನಾನು ಇಲ್ಲಿ ಕುತ್ಕೊಂಡು ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ, ಆದ್ರೆ ನನ್ನ ಒಂದು ಮನ್ಸು, ನನ್ನ ಧ್ಯಾನ ಹಿಮಾಲಯದ ಕಡೆ ಇದೆ. ಅಂದ್ರೆ ಎಷ್ಟು ವೇಗವಾಗಿ ನಾನು ಹಿಮಾಲಯದ ಕಡೆ ಯೋಚನೆ ಮಾಡ್ತಾ ಇದ್ದೀನಿ ಅಂದ್ರೆ, ಅದನ್ನ ಹಿಮಾಲಯದ ಕಡೆ ಯೋಚನೆ ಮಾಡ್ತಿದ್ದಂಗೆ ಆ ಮನ್ಸನ್ ತಗೊಂಡ್ಬಂದು ಇಲ್ಲಿ ಇದ್ರ ಜೊತೆ ಇರಿಸ್ಬೇಕು. ಈ ಮನಸ್ಸನ್ನ ಈ ಉಸಿರಿನ ಜೊತೆ ಇರಿಸಿದಾಗ ಈ ಮನಸ್ಸಿಗೆ ಏನಾಗುತ್ತೆ, ಅದಕ್ಕೆ ರೆಕ್ಕೆ ಪುಕ್ಕ ಇಲ್ದಿರಂಗ ಆಗೋಗುತ್ತೆ. ಅಂದ್ರೆ ಯಾವ ಚಿಂತನನೂ ಅದ್ ಮಾಡ್ದಿರಂಗ ಇದ್ಬಿಡ್ತದೆ. ಬಹುಶಃ ಅದು ವಿಚಾರಗಳ ಕಡೆ, ಕೆಟ್ಟ ವಿಚಾರಗಳ ಕಡೆ ಇನ್ನೂ ಬೇಗ ಆಕರ್ಷಿತ ಆಗತ್ತ. ನೀವು ಇಲ್ಲಿ ನನ್ನ ಅನುಭವ ನಿಮ್ ಮುಂದೆ ಹೇಳ್ತೇನೆ. ಇಲ್ಲಿ ನಾವು ಸಹಜವಾಗಿ ಮಾಡ್ಬೇಕಂದ್ರೆ, ಒಂದು ಪ್ರಕ್ರಿಯೆ ಮಾಡ್ಬೇಕಂದ್ರೆ ಗಾಯತ್ರಿ ಮಾಡ್ತೀವಿ. ಓಂ ಭೂರ್ಭುವಃ ಅಂತ ಹೇಳಿ ಗಾಯತ್ರಿ ಮಾತ್ರ ಮಾಡ್ಕೊಂಡು ಆಚಮನ ಮಾಡಿ, ಆಮೇಲೆ ಪ್ರಾಣಾಯಾಮ ಸ್ವಲ್ಪ ಹೊತ್ತು ಮಾಡಿದೆಲ್ಲ ಮಾಡ್ತೇನೆ. ಇದು ಮನೇಲಿ ಇದ್ದಾಗ ಇಷ್ಟೆಲ್ಲ ಮಾಡ್ತಿದ್ವಿ. ಇಲ್ಲಿ ಬಂದಾಗ ಇದನ್ನ ಏನೋ ಮಾಡದೆ ಮನಸ್ಸು ಸ್ವಲ್ಪ ಇಟ್ಕೊಂಡ್ರೆ ಪ್ರಶಾಂತವಾಗಿ ಏಕೋಚಿತ್ತ ಆಗೋಗ್ಬಿಡ್ತದೆ. ಒಂದು ಆಲೋಚನೆ ಹೋಗೋದಿಲ್ಲ. ಇಲ್ಲಿ ಅಂದ್ರೆ ಒಂದು ವಿಶೇಷ, ಇಲ್ಲಿ ಶ್ರೀಚಕ್ರ ಇರೋ ಒಂದು ವಿಶೇಷ, ಇಲ್ಲಿ ಅಷ್ಟು ಬಿಲ್ವಗಳಿರೋ ಅನ್ನೋದು 2ನೇ ವಿಶೇಷ. ಈ ವಿಶೇಷದಿಂದ ಏನಾಗುತ್ತೆ, ನೀನು ಧ್ಯಾನ ಮಾಡಬೇಕು ಅಂತ ಅನ್ಕೋಣ ಅಷ್ಟೊತ್ತಿಗೆ ನಿನಗೆ ಧ್ಯಾನ ಪ್ರಕ್ರಿಯೆಗೆ ಅದು ಬೇಗ ನಿಮ್ಮನ್ನ ಸ್ಫೂರ್ತಿ ಕೊಟ್ಬಿಡುತ್ತೆ. ಹೌದೌದು, ಎಲ್ಲೂ ಹೋಗಲ್ಲ, ಯಾವುದೇ ಕಾರಣಕ್ಕೂ ಎಲ್ಲೂ ಹೋಗಲ್ಲ. ಬಹಳ ಖುಷಿಯಾಗಿ ಧ್ಯಾನ ಆಗೋಗುತ್ತೆ. ಇದು ಸಾಕಷ್ಟು ಬಾರಿ ನೀನು ಯಾವ ಆಸನನ ಬೇಡ, ವ್ಯಸನನ ಬೇಡ, ಏನಿಲ್ಲ, ಮಾಡ್ಬೇಕಂತ ಅನ್ಕೂತ್ಕೋ, ಮನಸ್ಸು ನಿಲ್ಲುತ್ತೆ. ಇದು ನಮಗೆ ಸ್ವತಃ ನನಗೆ ಇಲ್ಲಾಗಿರುವಂತ ಅನುಭವ.